ಇನ್ನು ರಾಜ್ಯ ರಾಜಕಾರಣದ ಸರಳ ಸಜ್ಜನ ನಾಯಕ ಮಾಜಿ ಶಿಕ್ಷಣ ಸಚಿವ BC ನಾಗೇಶ್ ಇಹಲೋಕ ತ್ಯಜಿಸಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಅಂತಿಮ ನಮನ ಸಲ್ಲಿಸಲಾಗಿದ್ದು ಹುಟ್ಟೂರು ತಿಪ್ಪಟೂರಿನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಇವರು RSS ಜೊತೆ ಒಂದು ಸುಮಧುರವಾದ ಸಂಬಂಧವನ್ನು ಹೊಂದಿದಂಥ ನಾಯಕರಾಗಿದ್ದರು. ಭಾಳ ಒಂದು ರೀತಿಯಲ್ಲಿ ಸರಳ ಜೀವನ ನಡೆಸಿದಂತೆ, ಅಂದರೆ ಈ RSSನ ಬೇಸಿಕ್ RSS ನಾಯಕರು ಇರ್ತಾರಲ್ಲ ಅವರೆಲ್ಲ ಭಾಳ ಸರಳ ರೀತಿಯಲ್ಲಿ ಇರ್ತಾರೆ ಅಂತ ಒಬ್ಬ ನಾಯಕ ನಾಗೇಶ್ ಮಂತ್ರಿ ಆಗಿದ್ದರು. ಇವತ್ತು ಇಹಲೋಕ ತ್ಯಜಿಸಿದ್ದಾರೆ. CM DK ಶಿವಕುಮಾರ್ ಅವರು ಕೂಡ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಒಂದು ರಿಪೋರ್ಟ್. ಮಾಜಿ ಸಚಿವ BC ನಾಗೇಶ್ ವಿಧಿವಶ. ಕಂಬನಿ ಮಿಡಿದ ಗಣ್ಯಾತಿ ಗಣ್ಯರು. ಬಿಜೆಪಿಯ ಸರಳ ನಾಯಕ ಮಾಜಿ ಸಚಿವ BC ನಾಗೇಶ್ ಕೊನೆಯುಸಿರೆಳೆದಿದ್ದಾರೆ. 1959 ಜುಲೈ 1ರಂದು ಜನಿಸಿದ್ದ ನಾಗೇಶ್ ವಿದ್ಯಾರ್ಥಿ ದೆಸೆಯಲ್ಲೇ ABVP ಮೂಲಕ ಸಂಘಟನೆಗೆ ಧುಮುಕಿದ್ದರು. 1984ರಲ್ಲಿ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. 2008 ಹಾಗೂ 2018ರಲ್ಲಿ ತಿಪಟೂರಿನಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಇವರು 2021ರಿಂದ 2023ರ ಬೊಮ್ಮಾಯಿ ಸಂಪುಟದಲ್ಲಿ ಪ್ರಾಥಮಿಕ ಪ್ರೌಢಶಿಕ್ಷಣ ಹಾಗೂ ಸಕಾಲ ಖಾತೆ ಸಚಿವರಾಗಿ ಶ್ರಮಿಸಿದರು. ಎರಡು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ನಾಗೇಶ್. ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದ ನಾಯಕ. 2 ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ನಾಗೇಶ್ ರವರಿಗೆ 2 ಬಾರಿ ಶಸ್ತ್ರಚಿಕಿತ್ಸೆಯಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ತಮ್ಮ ಮಗಳ ನಿವಾಸದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ನಾಗೇಶ್ ಪಾರ್ಥಿವ ಶರೀರವನ್ನ ಸಾರ್ವಜನಿಕ ಹಾಗೂ ಗಣ್ಯರ ಅಂತಿಮ ದರ್ಶನಕ್ಕಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ರಾಜ್ಯ ಕಚೇರಿಗೆ ತರಲಾಯಿತು. ಬಿಜೆಪಿ ಧ್ವಜ ಹೊದಿಸಿ ನಾಯಕರು ಗೌರವ ಸಲ್ಲಿಸಿದರು. ಸಿಎಂ, ಬಿಜೆಪಿ ರಾಜ್ಯಾಧ್ಯಕ್ಷರು, ಮಾಜಿ ಸಿಎಂಗಳು, ವಿಪಕ್ಷ ನಾಯಕರು ಅಂತಿಮ ನಮನ ಸಲ್ಲಿಸಿ ಸಂತಾಪ ಸೂಚಿಸಿದರು. ಒಬ್ಬ ಸರಳ ಸಜ್ಜನ ರಾಜಕಾರಣಿ, ಜೆಂಟಲ್ಮನ್ ಇನ್ ಪೊಲಿಟಿಕ್ಸ್, ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ರಾಜಕಾರಣದಲ್ಲಿ ಅಪವಾದ ರೀತಿಯಲ್ಲಿ ಅವರ ನಡೆ ಇತ್ತು. ಅವರ ತಂದೆಯವರು ಕೂಡ ಶಾಸಕರಾಗಿದ್ದರು 1985ರಲ್ಲಿ. ಆ ಕಾಲದಿಂದ ನಮ್ಮ ತಂದೆಯವರ ಜೊತೆಗೆ ಒಡನಾಟ ಇರುವಂಥದ್ದು. ಇದು ಎರಡನೇ ಜನರೇಷನ್ ಸಂಬಂಧ. ಭಾಳ ಕ್ರಿಯಾಶೀಲವಾಗಿ ಸಾರ್ವಜನಿಕ ಜೀವನದಲ್ಲಿದ್ದರು. ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂಥ ಕೆಲಸವನ್ನು ಕೂಡ ಅವರು ಹೊಸ ಶಿಕ್ಷಣ ನೀತಿಯನ್ನು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಭಾಳಷ್ಟು ಶ್ರಮವನ್ನು ಅವರು ವಹಿಸಿದ್ರು. ನಾವೊಬ್ಬ ಗೆಳೆಯನನ್ನು, ಒಬ್ಬ ಆದರ್ಶ ಸಾರ್ವಜನಿಕ ಬದುಕಿನಲ್ಲಿರುವಂಥ ರಾಜಕಾರಣಿಯನ್ನು ಕಳ್ಕೊಂಡಿದೆ. ಭಾರತೀಯ ಜನತಾ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಹಾನಿಯಾಗಿದೆ, ನನಗೆ ವೈಯಕ್ತಿಕ ಕೂಡ ಭಾಳ ದೊಡ್ಡ ಹಾನಿಯಾಗಿದೆ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ. ನಮ್ಮ ತಿಪಟೂರು ಶಾಸಕರಾಗಿದ್ದಂಥ ನಾಗೇಶ್ ಅವರು ನನಗೆ ಬಹಳ ವಯಸ್ಸಿಂದ ಪರಿಚಯ. ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಒಳ್ಳೆ ಎಜುಕೇಶನ್ ಮಿನಿಸ್ಟರ್ ಆಗಿ ಬಹಳ ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ. ಸೊ ಎಜುಕೇಶನ್ ಅಲ್ಲಿ ದೊಡ್ಡ ಶಿಸ್ತನ್ನ ತರಲಿಕ್ಕೆ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ವಿಶೇಷವಾಗಿ ನಾನು ಯಾವಾಗ ನುಣಂಕೆರೆ ಹೋಗ್ತಿದ್ದೆ, ಆ ನುಣಂಕೆರೆ ಮಠದ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಜೊತೆ ಪಾಲ್ಗೊಂಡು ನಮ್ಗೆ ಎಲ್ಲಾ ಸಂದರ್ಭದಲ್ಲೂ ಕೂಡ ಸಹಕಾರಿಯಾಗಿದ್ರು. ಸೊ ಇವತ್ತು ಅವರ ಕುಟುಂಬ ಕೂಡ ನಾನು ನೋಡಿದೆ. ಯಾರು ಧೈರ್ಯ ಕಳ್ಕೊಳ್ಬಾರ್ದು. ನಾಗೇಶ್ ನನ್ನನ್ನು ಬಿಜೆಪಿಗೆ ಕರೆದಿದ್ದರು. ಹಾಗಾಗಿ ಇದ್ದಕ್ಕಿದ್ದಂಗೆ ಒಂದು ದಿವಸ ನಮ್ಮ ಮನೆಗೆ ಬಂದರು. ಅವರು ಮತ್ತು ಇನ್ನೊಂದಿಬ್ಬರು ಅವರ ಸ್ನೇಹಿತರು ABVP ನವರು.
ಬಂದು ನನಗೆ ನೀವು BJPಗೆ ಸೇರಬೇಕು, ಯಾಕೆಂದರೆ ಕಾಂಗ್ರೆಸ್ ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೋ ಗೊತ್ತಿಲ್ಲ, ಆದರೆ ನೀವು ನಮ್ಮ ಪಕ್ಷಕ್ಕೆ ಬಂದರೆ ನಾವು ನಿಮ್ಮನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತೀವಿ. ನಾನಂದೆ, ನಾಗೇಶ್ ನೀನು ಇಂಥದ್ದೇ ಕೆಲಸ ಮಾಡು ಮಾರೆ, ನಾನೇನೋ ಎಲೆಕ್ಷನಲ್ಲಿ ಒಂದು ಸಾರಿ ಸೋತಿದ್ದೀನಿ ಅಂದರೆ ಅಷ್ಟಕ್ಕೆ ನನ್ನನ್ನು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕೆ ಬಂದಿದೆಯಲ್ಲ ಅಂತ. ಇಲ್ಲ, ಅನಂತಕುಮಾರ್ ನನಗೆ ಭಾಳ ಆತ್ಮೀಯ ಸ್ನೇಹಿತರು, ಕೇಂದ್ರದ ಸಚಿವರಾಗಿದ್ದಂಥವ್ರು. ಬಿಸಿ ನಾಗೇಶ್ ಪಾರ್ಥಿವ ಶರೀರವನ್ನು ತುಮಕೂರಿಗೆ ರವಾನಿಸಲಾಗಿದೆ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲೂ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಅಲ್ಲಿಂದ ಅವರ ಸ್ವಂತ ಊರಾದ ತಿಪ್ಟೂರಿಗೆ ಕರೆದೊಯ್ಯಲಾಗುವುದು. ನಾಳೆ ಹುಟ್ಟೂರು ತಿಪ್ಟೂರಿನಲ್ಲಿ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಕ್ಯಾಮರಾಮ್ಯಾನ್ ಗುರು ಜೊತೆ ಓಂ ವಿವೇಕ್, ಆದಿತ್ಯ ಕರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಒಬ್ಬ ರಿಯಲ್ RSSಸಿಗರ ರೀತಿಯಲ್ಲಿ ಸರಳಾತಿ ಸರಳವಾಗಿ ಬದುಕಿದಂಥವರು ನಾಗೇಶ್ ಅವರು. ಅವರ ನಿಧನಕ್ಕೆ ಅಶ್ವವೇಗ ನ್ಯೂಸ್ ಕೂಡ ಕಂಬನಿ ಮಿಡಿತಾ ಇದೆ, ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದೆ.